ಪೂರಿ ಜಗನ್ನಾಥನ ಚರಿತ್ರೆ ಹೇಳಿದಷ್ಟು ಮೈ ರೋಮಾಂಚನ, ಕೇಳಿದಷ್ಟು ಹೃದಯ ಹಗುರವಾಗುತ್ತೆ. ಇಂದಿನ ಈ ವಿಡಿಯೋದಲ್ಲಿ ಪೂರಿ ಜಗನ್ನಾಥನ ಚರಿತ್ರೆ, ಜಗನ್ನಾಥ ದೇವರು ಹೇಗೆ ಪೂರಿಗೆ ಬಂದರು, ಬರುವ ಮೊದಲು ಎಲ್ಲಿದ್ದರು ಮತ್ತು ಪೂರಿ ಜಗನ್ನಾಥ ದೇವರ ವಿಗ್ರಹ ಏಕೆ ಈ ರೂಪದಲ್ಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ತ್ರೇತಾಯುಗ ಕಾಲದಲ್ಲಿ ಅವಂತಿಪುರ ಎಂಬ ಊರಿನಲ್ಲಿ ಇಂದ್ರದ್ಯುಮ್ನ ಎಂಬ ಮಹಾರಾಜ ಇರುತ್ತಾರೆ. ಅವರಿಗೆ ಎಲ್ಲ ತರಹದ ಖುಷಿ ಸಂತೋಷ ಇರುತ್ತದೆ. ಆದರೆ ರಾಜನಿಗೆ ಹೃದಯದಲ್ಲಿ ಏನೋ ಖಾಲಿ ಎನಿಸುತ್ತಾ ಇರುತ್ತದೆ. ಅದು ಆಧ್ಯಾತ್ಮಿಕ ಆನಂದ, ಭಗವಂತನ ಸೇವೆ ಮಾಡಬೇಕು ಅನ್ನುವ ಆಸೆ ಇರುತ್ತದೆ. ಹಾಗೆ ಒಂದು ದಿನ ಒಬ್ಬರು ಋಷಿಗಳು ಬಂದು ಒಂದು ವಿಷಯ ಹೇಳುತ್ತಾರೆ. ಅದುವೇ ನೀಲಮಾಧವನ ಇರುವಿಕೆ ಬಗ್ಗೆ. ಇಲ್ಲೇ ಪಕ್ಕದಲ್ಲಿ ನೀಲಾದ್ರಿ ಪರ್ವತದಲ್ಲಿ ಭಗವಂತನು ನೀಲಮಾಧವ ರೂಪದಲ್ಲಿ ಸೇವೆಯನ್ನು ಪಡೆಯುತ್ತಿರುವ ವಿಷಯವನ್ನು ತಿಳಿಸುತ್ತಾರೆ. ಇದನ್ನು ಕೇಳಿದ ತಕ್ಷಣ ರಾಜ ಇಂದ್ರದ್ಯುಮ್ನ ಹೇಗಾದರೂ ಮಾಡಿ ಭಗವಂತನನ್ನು ಅವಂತಿಪುರಕ್ಕೆ ಕರೆದುಕೊಂಡು ಬರಬೇಕು ಮತ್ತು ಭಗವಂತನ ಸೇವೆ ಮಾಡಬೇಕು ಅಂತ ಇಚ್ಛಿಸುತ್ತಾನೆ. ಆಗ ರಾಜ ಆಸ್ಥಾನದ ಮಂತ್ರಿಯಾದ ವಿದ್ಯಾಪತಿಯವರನ್ನು ಕರೆದು ಹೇಳುತ್ತಾರೆ, ಹೀಗೆ ಭಗವಂತನು ನೀಲಾದ್ರಿ ಪರ್ವತದಲ್ಲಿ ಇದ್ದಾರೆ, ಅವರು ಇರುವ ಜಾಗವನ್ನು ಹುಡುಕಿಕೊಂಡು ಬನ್ನಿ ಎಂದು ಹೇಳುತ್ತಾರೆ. ಆಗ ವಿದ್ಯಾಪತಿಗಳು ತಡ ಮಾಡದೆ ನೀಲಾದ್ರಿ ಬೆಟ್ಟಕ್ಕೆ ಹೊರಡುತ್ತಾರೆ. ಅಲ್ಲಿ ಎಷ್ಟು ಹುಡುಕಿದರೂ ಭಗವಂತನ ಇರುವಿಕೆ ಬಗ್ಗೆ ಅವರಿಗೆ ಯಾವುದೇ ಸುಳಿವು ಸಿಗುವುದಿಲ್ಲ. ಆಗ ಅಲ್ಲಿ ವಿದ್ಯಾಪತಿಗಳಿಗೆ ಒಂದು ವಿಷಯ ತಿಳಿದು ಬರುತ್ತದೆ. ಅದೇನೆಂದರೆ, ಈ ನೀಲಾದ್ರಿ ಪರ್ವತದಲ್ಲಿ ಒಂದು ಬುಡಕಟ್ಟು ಜನಾಂಗವಿದೆ. ಅವರ ಹೆಸರು ಸಬರರು. ಅವರ ಕೈಯಲ್ಲಿ ಭಗವಂತನು ಸೇವೆಯನ್ನು ಪಡೆಯುತ್ತಿದ್ದಾನೆ ಎಂದು ತಿಳಿದು ಬರುತ್ತದೆ. ಆಗ ವಿದ್ಯಾಪತಿಗಳು ತುಂಬ ಯೋಚನೆ ಮಾಡಿ ನೀಲಾದ್ರಿ ಪರ್ವತದ ಬುಡಕಟ್ಟು ಜನಾಂಗವಾದ ಸಬರರ ಜೊತೆಗೆ ಸೇರಿಕೊಳ್ಳುತ್ತಾರೆ ಮತ್ತು ಅಲ್ಲಿನ ಬುಡಕಟ್ಟು ಜನಾಂಗದ ಮುಖ್ಯಸ್ಥನಾದ ವಿಶ್ವವಸು ಅವರ ಮಗಳನ್ನು ಮದುವೆಯಾಗುತ್ತಾರೆ. ನಂತರ ವಿಶ್ವವಸು ಅವರ ವಿಶ್ವಾಸವನ್ನು ಗಳಿಸುತ್ತಾರೆ. ವಿಶ್ವಾಸವನ್ನು ಗಳಿಸಿ ನೀಲಮಾಧವನ ಹತ್ತಿರ ಕರೆದುಕೊಂಡು ಹೋಗಲು ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಮೊದಲು ಒಪ್ಪುವುದಿಲ್ಲ. ಹಾಗೆ ನಂತರ ಹೇಗೋ ಮಾಡಿ ಒಪ್ಪಿಸುತ್ತಾರೆ. ವಿಶ್ವವಸು ಅವರು ಒಪ್ಪಿದ ನಂತರ ಒಂದು ಷರತ್ತನ್ನು ಹಾಕುತ್ತಾರೆ, ನಿನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕರೆದುಕೊಂಡು ಹೋಗುವುದಾಗಿ. ಆದರೆ ವಿದ್ಯಾಪತಿಗಳ ಉದ್ದೇಶ ನೀಲಮಾಧವ ಇರುವ ಜಾಗವನ್ನು ತಿಳಿದುಕೊಳ್ಳುವುದಾಗಿರುತ್ತದೆ. ಅದಕ್ಕೆ ವಿದ್ಯಾಪತಿಗಳು ಹೋಗುವ ದಾರಿಯಲ್ಲಿ ಉದ್ದಕ್ಕೂ ಬಿಳಿ ಸಾಸಿವೆಯನ್ನು ಹಾಕಿಕೊಂಡು ಹೋಗುತ್ತಾರೆ. ಏಕೆಂದರೆ ಅವರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿರುವ ಕಾರಣದಿಂದ ಮತ್ತೆ ಅವರು ಹೋಗಲು ದಾರಿ ತಿಳಿಯಲು ಒಂದು ಗುರುತು ಬೇಕಾಗಿರುತ್ತದೆ. ಅಲ್ಲಿ ಆ ಕಾಡಿನ ಮಧ್ಯೆ ಒಂದು ಗುಹೆಯ ಒಳಗೆ ನೀಲಮಾಧವನನ್ನು ಕಂಡು ವಿದ್ಯಾಪತಿಗಳು ತುಂಬ ಸಂತೋಷ ಪಡುತ್ತಾರೆ. ಅಲ್ಲಿಂದ ವಿದ್ಯಾಪತಿಗಳು ಅವಂತಿಪುರಕ್ಕೆ ಬರುತ್ತಾರೆ. ಅಲ್ಲಿ ನಡೆದ ಎಲ್ಲ ವಿಷಯಗಳನ್ನು ರಾಜನಿಗೆ ತಿಳಿಸುತ್ತಾರೆ. ಇದನ್ನೆಲ್ಲ ಕೇಳಿದ ರಾಜ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಮಂತ್ರಿಗಳ ಜೊತೆಗೆ ಕುದುರೆಯನ್ನೇರಿ ನೀಲಾದ್ರಿ ಪರ್ವತಕ್ಕೆ ಹೊರಡುತ್ತಾರೆ. ಅಲ್ಲಿ ಗುಹೆಯಲ್ಲಿ ನೀಲಮಾಧವನಾದ ಕೃಷ್ಣ ಅಲ್ಲಿ ಇರುವುದಿಲ್ಲ. ಆಗ ರಾಜ ತುಂಬ ಬೇಸರದಿಂದ ಇರುವಾಗ ನಾರದ ಋಷಿಗಳು ಬಂದು ಹೇಳುತ್ತಾರೆ, ನೀಲಮಾಧವನು ಬಂದು ನಿನ್ನ ಸೇವೆಯನ್ನು ಪಡೆಯುತ್ತಾನೆ. ಭಗವಂತನಿಗಾಗಿ ಒಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟು ಮತ್ತು ಭಗವಂತನಿಗಾಗಿ ಕಾಯಬೇಕು ಎಂದು. ಒಂದು ದಿನ ರಾಜನ ಕನಸಿನಲ್ಲಿ ಭಗವಂತನು ಬಂದು ಭಗವಂತನಾದ ಜಗನ್ನಾಥನ ಬರುವಿಕೆ ಬಗ್ಗೆ ತಿಳಿಸುತ್ತಾರೆ. ಒಂದು ಮರದ ದಿಮ್ಮಿಯು ಕ್ಷೀರಸಾಗರದ ಮೂಲಕ ಪೂರಿಯ ಸಮುದ್ರವನ್ನು ಬಂದು ಸೇರುತ್ತದೆ. ಆ ದಿಮ್ಮಿಯನ್ನು ತೆಗೆದುಕೊಂಡು 3 ವಿಗ್ರಹಗಳನ್ನು ಕೆತ್ತಿಸಬೇಕು ಎಂದು ಆಜ್ಞೆಯಾಗುತ್ತದೆ. ಭಗವಂತನ ಆಜ್ಞೆಯಂತೆ ರಾಜನು ಆ ದಿಮ್ಮಿಯ ಮೂಲಕ ಭಗವಾನ್ ಜಗನ್ನಾಥ, ಬಲಭದ್ರ, ಸುಭದ್ರ ದೇವಿಯ ವಿಗ್ರಹವನ್ನು ಕೆತ್ತಿಸಲು ನಿರ್ಧರಿಸುತ್ತಾನೆ. ಅದರಂತೆ ರಾಜ ರಾಜ್ಯದ ಅತ್ಯುತ್ತಮ ಶಿಲ್ಪಿಗಳನ್ನೆಲ್ಲ ಕರೆಸುತ್ತಾರೆ. ಆದರೆ ಅಲ್ಲಿ ಯಾರಿಗೂ ಆ ದಿಮ್ಮಿಯ ಮೂಲಕ ವಿಗ್ರಹಗಳನ್ನು ಕೆತ್ತಲು ಸಾಧ್ಯವಾಗುವುದಿಲ್ಲ. ರಾಜನು ಬೇಸರದಲ್ಲಿ ಇರುವಾಗ ರಾಜನಿಗೆ ಮತ್ತೆ ಕನಸಿನಲ್ಲಿ ಭಗವಾನ್ ವಿಷ್ಣುನು ಕಾಣಿಸಿಕೊಂಡು, ನೀನು ವಿಶ್ವಕರ್ಮನನ್ನು ಪ್ರಾರ್ಥಿಸು ಎಂದು ಹೇಳುತ್ತಾರೆ. ಆಗ ರಾಜನು ವಿಶ್ವಕರ್ಮನನ್ನು ಕುರಿತು ಪ್ರಾರ್ಥಿಸಿದಾಗ ವಿಶ್ವಕರ್ಮನು
ಒಂದು ವೃದ್ಧನ ವೇಷದಲ್ಲಿ ಬಂದು ಹೇಳುತ್ತಾರೆ, ನಾನು ಈ ದಿಮ್ಮಿಯ ಮೂಲಕ ನಿನಗೆ ಬೇಕಾದ ಜಗನ್ನಾಥ, ಬಲಭದ್ರ, ಸುಭದ್ರ ದೇವಿಯ ವಿಗ್ರಹವನ್ನು ಕೆತ್ತಿಕೊಡುತ್ತೇನೆ. ಆದರೆ ನನಗೆ ಒಂದು ಕೊಠಡಿಯನ್ನು ಕೊಡಿ ಮತ್ತು 21 ದಿನಗಳ ಕಾಲ ಅವಕಾಶ ಕೊಡಬೇಕಾಗುತ್ತದೆ. 21 ದಿನಗಳ ಕಾಲ ನನಗೆ ಯಾರೂ ತೊಂದರೆ ಕೊಡಬಾರದು. ಒಂದು ವೇಳೆ ಯಾರಾದರೂ ತೊಂದರೆ ಕೊಟ್ಟರೆ ನಾನು ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಹೋಗುತ್ತೇನೆ ಎಂದು ಷರತ್ತನ್ನು ಹಾಕುತ್ತಾರೆ. ಅದಕ್ಕೆ ಒಪ್ಪಿದ ರಾಜ ಒಂದು ಕೊಠಡಿಯನ್ನು ಕೊಟ್ಟು ಕಾಯುತ್ತಾನೆ. ಹಾಗೆ 15 ದಿನ ಕಳೆಯುತ್ತದೆ. 15 ದಿನಗಳ ಕಾಲವು ಕೆಲಸ ಮಾಡುತ್ತಿರುವ ಶಬ್ದವು ಕೇಳುತ್ತಿರುತ್ತದೆ. ಆದರೆ ನಂತರ ಯಾವುದೇ ಶಬ್ದ ಬರುವುದಿಲ್ಲ. ಇದನ್ನು ಕಂಡ ರಾಣಿಯು ರಾಜನಿಗೆ ಹೇಳುತ್ತಾರೆ, 15 ದಿನಗಳ ಕಾಲದಿಂದ ಅವರು ಏನನ್ನೂ ಸೇವಿಸಿಲ್ಲ ಮತ್ತು ಅವರು ವೃದ್ಧರಿದ್ದಾರೆ. ಏನಾದರೂ ಸಮಸ್ಯೆಯಾಗಿದೆಯೇ ಎಂದು ನೋಡಿ ಎಂದು ಹೇಳುತ್ತಾರೆ. ಇದಕ್ಕೆ ಮೊದಲು ಒಪ್ಪದ ರಾಜ ಅಲ್ಲಿನ ಎಲ್ಲರ ಒತ್ತಾಯದ ಮೇರೆಗೆ ಆ ಕೊಠಡಿಯ ಬಾಗಿಲನ್ನು ತೆರೆಯುತ್ತಾರೆ. ಆದರೆ ತಕ್ಷಣ ವಿಶ್ವಕರ್ಮರು ಮಾಯವಾಗುತ್ತಾರೆ. ಆಗ ರಾಜನು ನನ್ನಿಂದಲೇ ವಿಗ್ರಹದ ಅಪೂರ್ಣವಾಗಿದೆ ಎಂದು ಬೇಸರ ಪಡುತ್ತಿರುವಾಗ ಮತ್ತೆ ನಾರದ ಋಷಿಗಳು ಬಂದು ಹೇಳುತ್ತಾರೆ, ಇದು ಅಪೂರ್ಣವಾದ ವಿಗ್ರಹವಲ್ಲ, ಇದು ಭಗವಂತನೇ ಇಚ್ಛೆಪಟ್ಟಿರುವ ರೂಪವಾಗಿರುತ್ತದೆ. ಇದನ್ನು ತಿಳಿದ ರಾಜನು ದೇವರ ಪ್ರತಿಷ್ಠಾಪನೆಗೆ ಮುಂದಾಗುತ್ತಾನೆ. ಆ ದೇವರ ಪ್ರತಿಷ್ಠಾಪನೆಗೆ ಬ್ರಹ್ಮದೇವನೇ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ಹೇಳುತ್ತಾರೆ. ಪೂರಿಯ ದೇವರ ವಿಗ್ರಹಗಳ ರೂಪದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನಾವು ದ್ವಾಪರ ಯುಗಕ್ಕೆ ಹೋಗಬೇಕಾಗುತ್ತದೆ. ದ್ವಾಪರ ಯುಗದಲ್ಲಿ ದ್ವಾರಕೆಯಲ್ಲಿ ಕೃಷ್ಣನು ಇರುವಾಗ ಮಹಾಋಷಿಗಳಾದ ನಾರದರು ಅಲ್ಲಿಗೆ ಬರುತ್ತಾರೆ. ಅಲ್ಲಿನ ಕೃಷ್ಣನ ಸಖಿಯರಾದ 16,108 ಸಖಿಯರನ್ನು ಕಂಡು ನಾರದರು ಹೀಗೆ ಹೇಳುತ್ತಾರೆ, ನೀವು ಎಷ್ಟು ಪುಣ್ಯವಂತರು, ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಾ ಎಂದು. ಆಗ ಮಹಾಋಷಿಗಳಾದ ನಾರದರು ಕೃಷ್ಣನ ಬಾಲ್ಯದ ಬಗ್ಗೆ ಕೆಲವು ಮಾತುಗಳನ್ನು ಹೇಳುತ್ತಾರೆ. ಆಗ ಸಖಿಯರಿಗೆ ಕೃಷ್ಣನ ಬಾಲ್ಯದ ಬಗ್ಗೆ ತಿಳಿದುಕೊಳ್ಳಬೇಕಾದ ಒಂದು ಕುತೂಹಲ ಹೆಚ್ಚುತ್ತದೆ. ಆಗ ಅಲ್ಲಿನ ಎಲ್ಲ ಸಖಿಯರು ಬಲಭದ್ರ ಮತ್ತು ಸುಭದ್ರ ದೇವಿಯ ತಾಯಿಯಾದ ರೋಹಿಣಿ ಮಾತೆಯ ಬಗ್ಗೆ ಹೋಗುತ್ತಾರೆ. ಎಲ್ಲರೂ ಕೇಳುತ್ತಾರೆ, ಕೃಷ್ಣನ ಬಾಲ್ಯದ ಲೀಲೆಯ ಬಗ್ಗೆ ಹೇಳಿ ಎಂದು. ಇದಕ್ಕೆ ಒಪ್ಪಿದ ರೋಹಿಣಿ ಮಾತೆ ಸುಭದ್ರೆಯನ್ನು ಬಾಗಿಲ ಕಾವಿಲಿಗೆ ನಿಲ್ಲಿಸುತ್ತಾಳೆ. ಏಕೆಂದರೆ ಕೃಷ್ಣನು ಒಳಗೆ ಬರದ ಹಾಗೆ ನೋಡಿಕೊಳ್ಳಲು. ಒಂದು ವೇಳೆ ಕೃಷ್ಣನು ಅವನ ಬಾಲ್ಯದ ಲೀಲೆಯ ಬಗ್ಗೆ ಕೇಳಿದರೆ ಮತ್ತೆ ಅವನು ಬಾಲ್ಯ ಲೋಕಕ್ಕೆ ಹೋಗುವ ಸಂಭವ ಹೆಚ್ಚಿದೆ ಎಂದು ಹೇಳುತ್ತಾಳೆ. ಆಗ ರೋಹಿಣಿ ಮಾತೆ ಕೃಷ್ಣನ ಬಾಲ್ಯದ ಬಗ್ಗೆ ಹೇಳುತ್ತಿರುವಾಗ ಅಲ್ಲಿನ ಎಲ್ಲರೂ ಮೈಮರೆತುಕೊಂಡು ಕೇಳುತ್ತಿರುತ್ತಾರೆ. ಅಲ್ಲಿಗೆ ಕೃಷ್ಣ ಮತ್ತು ಬಲಭದ್ರ ಬಂದಾಗ ಸುಭದ್ರ ದೇವಿಯು ಒಳಗೆ ಬಿಡದ ಹಾಗೆ ತಡೆಯುತ್ತಾರೆ. ಕೃಷ್ಣ ಮತ್ತು ಬಲಭದ್ರ ಅಲ್ಲೇ ಬಾಗಿಲ ಬಳಿ ನಿಂತುಕೊಂಡು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾರೆ. ಇದನ್ನು ಕೇಳುತ್ತಾ ಆ ದೇಹದಲ್ಲಿ ಕೆಲವು ಪರಿವರ್ತನೆಗಳು ಆಗುತ್ತದೆ. ಅಂಗಗಳು ಒಳಗಡೆ ಹೋಗುತ್ತದೆ, ಕಣ್ಣುಗಳು ವಿಸ್ತೃತವಾಗುತ್ತದೆ. ದೇಹಕ್ಕೆ ಬೇರೆಯದೇ ಆದ ಸುಂದರವಾದ ರೂಪದಲ್ಲಿ ಬಲಭದ್ರ, ಸುಭದ್ರ, ಕೃಷ್ಣರು ಕಾಣಿಸಿಕೊಳ್ಳುತ್ತಾರೆ. ಇದನ್ನು ಕಂಡ ಮಹರ್ಷಿಗಳಾದ ನಾರದರು ಕೃಷ್ಣನನ್ನು ಬೇಡಿಕೊಳ್ಳುತ್ತಾರೆ, ನಿನ್ನ ಈ ಸುಂದರವಾದ ರೂಪವನ್ನು ನಿನ್ನ ಭಕ್ತರಿಗೂ ದರ್ಶನ ನೀಡಬೇಕೆಂದು ಕೇಳುತ್ತಾರೆ. ಆಗ ಕೃಷ್ಣರು ಹೇಳುತ್ತಾರೆ, ನಾನು ಮುಂದೊಂದು ದಿನ ನನ್ನ ಈ ರೂಪದಲ್ಲಿ ಎಲ್ಲರಿಗೂ ದರ್ಶನವನ್ನು ನೀಡುತ್ತೇನೆ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಈಗಿನ ಪ್ರೆಸೆಂಟ್ ದೇವಸ್ಥಾನವನ್ನು ಕಟ್ಟಿಸಿದವರು ಯಾರು ಮತ್ತು ದೇವಸ್ಥಾನದ ವಿಶೇಷತೆಗಳು ಮತ್ತು ವಿಜ್ಞಾನಕ್ಕೂ ನಿಲಕದ ವಿಷಯಗಳ ಬಗ್ಗೆ ತಿಳಿಯಬೇಕಿದ್ದರೆ ಒಂದು ಕಾಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋ ಮಾಡಲು ನನಗೆ ಪ್ರೋತ್ಸಾಹವಾಗುತ್ತದೆ. ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಜಗನ್ನಾಥ್ ಎಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಜಗನ್ನಾಥ್.